ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. 7 days ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಿನ್ನೆ ಮಾಡಿರೋದು ಫಸ್ಟ್ ಡೇ. ಆ ಫಸ್ಟ್ ಡೇ ಒಳಗೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡಿಲ್ಲ ಅವರು ವಿಡಿಯೋ ನೋಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು, ಶೇರು, ಲೈಕು ಕೊಟ್ಟು ಕಮೆಂಟ್ ಮಾಡಿ ಅಂತೇಳಿ ಕೋರ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ಮಾಡಿರೋ ಡಯಟಲ್ಲಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಯಾವುದರಿಂದ ಅಂತ ಅಂದರೆ ಒಳ್ಳೆ ಕಷಾಯದಿಂದ ಮತ್ತು ನಾನು ಮಾಡಿರೋಂತಹ ಪ್ರೋಟೀನ್ ಪೌಡರ್ ಗಂಜಿಯಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಕೂಡ ಮಾಡೋವಂಥವ್ರು ಮಾಡಿ ಸಣ್ಣ ಆಗಿ ಅಂತೇಳಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೆನ್ನೆ ಮಾಡಿರೋ ಕಷಾಯನೇ ಇವತ್ತು ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೇಮ್ ಕಷಾಯ ಇದು. ಈ ಥರ ಕಷಾಯ ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ತೋರಿಸಿದ್ದೀನಿ. ಕಷಾಯ ಪುಡಿ ಹೇಗೆ ಮಾಡೋದು ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಕಷಾಯ ಪುಡಿ ಇಲ್ದೋರು ಈಗ ಏನು ಮಾಡಬೇಕು ಅಂದರೆ, ಒಂದು ದಿನ ಜೀರಿಗೆ ತಗೊಳ್ಳಿ, ಒಂದು ದಿನ ನೆಲ್ಲಿಕಾಯಿ ಜ್ಯೂಸ್ ತಗೊಳ್ರಿ, ಒಂದು ದಿನ ಚಕ್ಕೆ ಪೌಡ್ರು ತಗೊಳ್ರಿ, ಇನ್ನೊಂದು ದಿನ ಏಲಕ್ಕಿ ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಕುಡೀರಿ. ಮತ್ತು ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಬೋದು. ನಾನು ಆಲ್ರೆಡಿ ನುಗ್ಗೆ ಸೊಪ್ಪಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಒಟ್ಟಿನಲ್ಲಿ ಮಾರ್ನಿಂಗ್ ಕಷಾಯನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಅಕಸ್ಮಾತ್ ಕಷಾಯ ಮಾಡೋಕ್ಕಾಗ್ದಲೇ ಇರೋರು ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ನಿಂಬೆಹಣ್ಣೆ ಹಿಂಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಈ ಥರ ಮಾರ್ನಿಂಗು ಕಷಾಯ ಮತ್ತು ಡೆಟಾಕ್ಸ್ ಡ್ರಿಂಕ್ಸ್ಗಳನ್ನ ಕುಡಿಯೋದ್ರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಕಷಾಯ ಅಥವಾ ಡೆಟಾಕ್ಸ್ ಡ್ರಿಂಕ್ಸ್ನ 6ರಿಂದ 7 ಗಂಟೆಗೆ ತಗೊಳ್ರಿ, ಇಲ್ಲಾಂದರೆ 7ರಿಂದ 8 ಗಂಟೆಗೆ ತಗೊಳ್ರಿ. ನಾನು 7:15ಯಿಂದ 8 ಗಂಟೆಗೆ ತಗೊತೀನಿ. ತಿಂಡಿನ 9ರಿಂದ 10 ಗಂಟೆಗೆ ಮುಗಿಸಿ, ಊಟನ 12ರಿಂದ 1 ಗಂಟೆ, ಇಲ್ಲಾಂದರೆ 1ರಿಂದ 2 ಗಂಟೆ ಒಳಗೆ ಕಂಪ್ಲೀಟ್ ಆಗಲಿ ಊಟ. ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಂಗಿದ್ರೆ 4ರಿಂದ 5 ಗಂಟೆಗೆ, ಮತ್ತು ಊಟನ 6ರಿಂದ 7 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಿಬಿಡಿ. ಡಯಟ್ ಮಾಡುವಾಗ ಈ ಥರ ಟೈಮಿಂಗ್ಸ್ನ ಫಾಲೋ ಮಾಡೋದ್ರಿಂದ ಡಯಟ್ಗೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನಾವು ಸಂಜೆ ಊಟ ಆದಮೇಲೆ ಯಾವುದೇ ರೀತಿ ಫುಡ್ನ ತಗೊಳಂಗಿಲ್ಲ, ಹಣ್ಣು ಹಂಪಲ ತಗೊಳಂಗಿಲ್ಲ, ಡ್ರೈ ಫ್ರೂಟ್ಸು ಆ ಥರ ಎಲ್ಲ ತಗೊಳಂಗಿಲ್ಲ, ಹೊಟ್ಟೆ ಹಶ್ವಾಯಿತು ಅಂತೇಳಿ. ನಾವು 6ರಿಂದ 7 ಗಂಟೆ ಒಳಗಡೆ ಆದಷ್ಟು ಸಂಜೆ ಊಟನ ಕಂಪ್ಲೀಟ್ ಮಾಡಿಬಿಟ್ರೆ ಬೇಗ ವೆಯ್ಟ್ ಲಾಸ್ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಡ್ರಿಂಕ್ಸ್ ಕುಡಿದ್ಮೇಲೆ ನಾನು 20 ನಿಮಿಷ ವಾಕ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲೂ ಕೂಡ ತುಂಬ ಜನ ವಾಕಿಂಗ್ ಹೋಗ್ತಾರೆ. ಅವ್ರ ಟೈಮಿಂಗ್ಸು ನನಗೆ ಸೆಟ್ ಆಗ್ತಾಯಿಲ್ಲ, ನನ್ನ ಟೈಮಿಂಗ್ಸ್ ಅವ್ರಿಗೆ ಸೆಟ್ ಆಗೋದಿಲ್ಲ. ಅವರೆಲ್ಲ 6 ಗಂಟೆಯಿಂದ 7 ಗಂಟೆ ಒಳಗೆ ಹೋಗ್ಬಿಟ್ಟು ಬರ್ತಾರೆ. ಆದರೆ ನಾವು ಎದ್ದೇಳೋದೇ 7 ಗಂಟೆ ಮೇಲಲ್ವಾ, ಅದಕ್ಕೋಸ್ಕರ ನಾನು ಯಾವುದು ಬೇಡ ಅಂಥೇಳಿ ಮನೆ ಮೇಲೇ ವಾಕಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 20 ನಿಮಿಷ ವಾಕಿಂಗ್ ಮಾಡ್ತೀನಿ, ಇನ್ನು 20 ನಿಮಿಷ ವ್ಯಾಯಾಮ ಮಾಡ್ತೀನಿ. ಒಟ್ಟಾರೆ 40 ನಿಮಿಷ ಆಗುತ್ತೆ. ಪ್ಲೇಸ್ಟೋರ್ನಲ್ಲಿ ಸ್ಟೆಪ್ ಕೌಂಟರ್ ಪಿಡೋಮೀಟರ್ ಅಂತೇಳಿ ಆ್ಯಪ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಎಷ್ಟು ಸ್ಟೆಪ್ಸ್ ಹಾಕಿದ್ದೀವಿ ಅಂತೇಳಿ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ ಅಂತೇಳಿ ತೋರಿಸುತ್ತೆ, ಮತ್ತು ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಅಂತೇಳಿ ತೋರಿಸುತ್ತೆ ಫ್ರೆಂಡ್ಸ್. ನಾನು ವಾಕ್ ಮಾಡೋವಾಗ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಹೂ ಬಿಟ್ಟಿತ್ತು, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇದಾಕಿ ಸುಮಾರು ಒಂದು 3-4 ವರ್ಷ ಆಗಿತ್ತು ಗಿಡ ಹಾಕಿ. ಯಾವುದೇ ರೀತಿ ಹೂ ಹಣ್ಣು ಕಾಯಿ ಏನೂ ಆಗಿರಲಿಲ್ಲ. ಬೇಸಿಗೆಗೆ ಸ್ವಲ್ಪ ಎಲ್ಲ ಬತ್ತಂಗೆ ಆಗ್ಬಿಟ್ಟಿತ್ತು. ಇನ್ನೇನು ಕಿತ್ತಾಕ್ಬಿಡೋಣ ಅಂದ್ಕೊಂಡಿದ್ದೆ. ಹೂವು ನೋಡಿ ತುಂಬಾ ಖುಷಿ ಆಯಿತು ನನಗೆ. ಈ ಗಿಡ ನೋಡಿ ಕೆಳಗಡೆ ಪಾಯದಿಂದ ಮೇಲುಕ್ಕನ ಉದ್ದಕ್ಕೆ ಬೆಳೆದ್ಬಿಟ್ಟೈತೆ. ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಅದನ್ನೇ ತಗೊತೀನಿ, ಬಾಳೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಪಲ್ಯ ಮಾಡುವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, 1 ಚಕ್ಕೆ, 3 ಲವಂಗ, ಕಾಯಿ, ಟೊಮೊಟೊ ನಾನು ರುಬ್ಕೊಂತೀನಿ. ಬಾಳೆಕಾಯಿ ಪಲ್ಯ ಮಾಡೋದು ತುಂಬ ಈಸಿ ಫ್ರೆಂಡ್ಸ್.
ಎಣ್ಣೆ ಇಡಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಸಿಡ್ದಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಬೆಂದಾದ್ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕು. ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ರುಬ್ಬಕ್ಕಿಟ್ಟಿರುವಂತಹ ಮಸಾಲೆನೆಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಈ ಥರ ಕುದಿ ಬರುವಾಗ ಬಾಳೆಕಾಯಿನೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಹಾಕ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಈ ಥರ ಯಾವುದಾದ್ರೂ ಒಂದು ಪಲ್ಯ ಇದ್ದರೆ ಬೆಟರು. ನಾವು ಮನೇಲಿರೋದು ಇಬ್ಬರೇ ಆದರೂ ಕೂಡ ಕುಕ್ಕರ್ ಮಾತ್ರ ದಪ್ಪದಿಟ್ಟಿದ್ದೀನಿ ಫ್ರೆಂಡ್. ಈ ಥರದ್ದೊಂದು ಯಾವುದಾದ್ರೂ ಪಲ್ಯ ಮಾಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೂ ಅದೇ ಆಗುತ್ತೆ. ಸಂಜೆ ಕೂಡ ಮಿಕ್ಕಿದ್ರೆ ಅದನ್ನೇ ಉಪಯೋಗಿಸ್ಬೋದು. ಜೊತೆಗೆ ಒಂದು ಗ್ಲಾಸ್ ಯಾವುದಾದ್ರೂ ಮಜ್ಜಿಗೆನೋ ಏನಾದರೂ ಸ್ವಲ್ಪ ತಗೋಬೋದು. ಅದಕ್ಕಾಗಿ ಎರಡು ಕೆಲಸನೂ ಆಗುತ್ತಲ್ಲ. ಇರೋ ಬಾಳೆಕಾಯಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಖಾರದ ಪುಡಿ ಹಾಕಿರಲಿಲ್ಲ, ಈಗ ಖಾರದ ಪುಡಿ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಇದಕ್ಕಾಗಷ್ಟು ಗಟ್ಟಿಗೆ ಇರಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿ 2 ವಿಷಲ್ನ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಕ್ಯಾಪ್ ಹಾಕಿ ಕೂಗಿಸ್ಕೊಂಬಿಟ್ರೆ ಆಯಿತು, ಬಾಳೆಕಾಯಿ ಪಲ್ಯ ರೆಡಿ. ನನ್ನ ಮಧ್ಯಾಹ್ನದ ಊಟ ಎಣ್ಣೆ ಇಲ್ದಂಗೆ ಮಾಡಿರೋ ಅಂಥ 2 ಚಪಾತಿ ಮತ್ತು ಬಾಳೆಕಾಯಿ ಪಲ್ಯ. ನಾನು ಅಂಗಡಿಗೆ ಹೋಗೋದ್ರಿಂದ ಈಗಲೇ ಮಾಡಿ ಎತ್ತಿಡ್ಕೊಂಡ್ಬಿಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಪ್ರೋಟೀನ್ ಹೇರಳವಾಗಿರುವಂತಹ ಹೆಸರುಕಾಳು ಪಲ್ಯ ತಗೊಂಡಿದ್ದೀನಿ ಫ್ರೆಂಡ್ಸ್. ಹೆಸರುಕಾಳು ಪಲ್ಯ ಹೇಗೆ ಮಾಡೋದು ಅಂತಂದರೆ, ನೆನೆಸಿರುವಂತಹ ಹೆಸರುಕಾಳು, ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಆಯಿತು, ಹೆಸರುಕಾಳು ಪಲ್ಯ ರೆಡಿ. ಹೆಸ್ರು ಕಾಳಲ್ಲಿ ಪ್ರೋಟೀನು ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಫೈಬರ್ ಅಂಶ ಹೇರಳವಾಗಿದೆ ಮತ್ತು ತಂಪು ಕೂಡ. ಹೆಸ್ರು ಕಾಳಿಲ್ಲ ಅಂತ ಅಂದರೆ ಬೇರೆ ಕಾಳುಗಳ್ನ ನೆನೆ ಹಾಕಿ ಮೊಳಕೆ ಕಟ್ಟಿ ಬೇಯಿಸ್ಕೊಂಡು ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ತಿಂಡಿಗೆ ತಗೊಳ್ರಿ, ಇಲ್ಲಾಂದರೆ ಸಂಜೆ ಆದರೂ ತಗೋಬೋದು. ಈಗ ಇವತ್ತಿನ ವೆಯ್ಟ್ ಚೆಕ್ ಮಾಡೋಣ. ಎಷ್ಟಿದ್ದೀನಿ? 78.5. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟಿದ್ದೀನಿ ವೆಯ್ಟು ಅಂತೇಳಿ. ನಿನ್ನೆಗೂ ಇವತ್ತಿಗೂ 300 ಗ್ರಾಮ್ ಅನ್ನೋದು ಕಡಿಮೆ ಆಗಿದೆ. 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಸುಮಾರು 2 kg ಅಷ್ಟಾದರೂ ವೆಯ್ಟ್ ಕಳ್ಕೋಬೇಕು. ಪ್ರತಿದಿನವೂ ಹಾಕುವಂತಹ ವಿಡಿಯೋಗಳನ್ನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ನೋಡಿ ಎಷ್ಟು kg ವೆಯ್ಟ್ ಲಾಸ್ ಆಗ್ತೀನಿ ಅಂತೇಳಿ. ಸಂಜೆಗೆ ನಾನು 1 ಗ್ಲಾಸ್ ಗಂಜಿ ತಗೊಂಡಿದ್ದೀನಿ, 1 ಮಾವಿನ ಹಣ್ಣು ತಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.